ಹಾಯ್ ನಮಸ್ತೆ ಬೆಂಗಳೂರು, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಮಾರ್ಕೆಟ್ ಏನು ತೋರಿಸಲ್ಲ ಬಿಡಿ. ಇವತ್ತು ಎಲೆಕ್ಟ್ರಾನಿಕ್ ಸಿಟಿಗೆ ಬಾಡಿಗೆ ಇತ್ತು, ಹೋಗ್ತಾಯಿದ್ದೀನಿ. ಏನು ಲೋಡ್ ಅಂತ ಗೊತ್ತಿಲ್ಲ, ಫೋನ್ ಮಾಡಿದ್ರು ಬಾ ಅಂತ. ಹೋಗಿ ಲೋಡ್ ಮಾಡಿಕೊಂಡು ಎಲೆಕ್ಟ್ರಾನಿಕ್ ಸಿಟಿ ಅಂದರೆ ಅದು ಅಮೆಝಾನ್ ಇದೆ, ಒಂದಲ್ಲಿ ಅಮೆಝಾನ್ಗೆ ಹೋಗ್ಬೇಕು ನಾವು. ಮತ್ತು ನಿನ್ನೆ ವೀಡಿಯೋದಲ್ಲಿ ಒಂಚೂರು ಮ್ಯೂಸಿಕ್ ಇಲ್ಲ, ಅದು ವಿಧಾನಸೌಧ ರೋಡು ಅದೆಲ್ಲ ಮ್ಯೂಸಿಕ್ ಹಾಕಿದ್ದೆ, ಕಾಪಿ ರೈಟಿಂಗ್ ಅಂತ ತೋರಿಸ್ತು. ಕಾಪಿ ರೈಟಿಂಗ್ ಅದಕ್ಕೆ ಅಲ್ಲಿಂದ ಅಲ್ಲಿಗೆ ಮಾತ್ರ ಮ್ಯೂಟ್ ಮಾಡಿಕ್ಬಿಟ್ಟಿದ್ದೀನಿ. ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮ್ಯೂಸಿಕ್ ಹಾಕಿದ್ದೆ, ಕಾಪಿ ರೈಟಿಂಗ್ ಬಂದಿದ್ದಕ್ಕೆ ಅದು ಮ್ಯೂಟ್ ಮಾಡಿದ್ದು. ಬೆಂಗಳೂರಲ್ಲಿ ಅದೆಷ್ಟು ಗಾಡಿಗಳಿದ್ದಾವೆ ಏನೋ ಗೊತ್ತಿಲ್ಲಪ್ಪ. ಯಾವಾಗ ನೋಡಿದ್ರು ಜಾಮ್, ಎಲ್ಲಿ ನೋಡಿದ್ರು ಜಾಮ್. ಭಾನುವಾರ ಒಂದು ದಿನ ಈ ಮಾರ್ಕೆಟ್ ಸರೌಂಡಿಂಗ್ ಬಿಟ್ಟು ಔಟ್ಸೈಡ್ ಮಾತ್ರ ಒಂಚೂರು ಕಮ್ಮಿ ಇರುತ್ತೆ, ಶನಿವಾರ ಭಾನುವಾರ. ಅದು ಬಿಟ್ಟು ಅದು ಏನು ಟ್ರಾಫಿಕ್, ಅದು ಎಲ್ಲಿ ಹೋಯ್ತಿರ್ತಾರೋ, ಏನು ಮಾಡ್ತಿರ್ತಾರೋ. ಕಾರ್ಗೊಬ್ಬರೇ ಇರೋದು, ಜಾಸ್ತಿನೂ ಇಲ್ಲ, ಒಂದು ಕಾರ್ಗೆ ಒಬ್ಬ. ಎಲ್ಲ ದೊಡ್ಡ ಇಟ್ಕೊಬಿಡ್ತಾರೆ, ಒಂದು ಕಾರು. ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಹೆಚ್ಚು ಕಮ್ಮಿ 15 ನಿಮಿಷ ಆಯಿತು. ನಾನು ಇನ್ನೂ ಆಗಿಲ್ಲ, ಇನ್ನೂ 10 ನಿಮಿಷ ಆಗುತ್ತೆ. ಮುಂದೆ ರೈಟ್ ತಗೋಬೇಕು ನಾನು, ಪೂರ್ಣಿಮಾ ಥಿಯೇಟ್ರ್ ರೈಟ್ ತಗೋಬೇಕು. ಇನ್ನೂ ಕ್ಲಿಯರ್ ಆಗಿಲ್ಲ. ಏನೋ ಅವರು ಕೆಲಸ ಇರ್ತದೆ, ಏನು ಮಾಡ್ತೀರಾ? ಬಂದಿದ್ದೀನಿ ಕಂಪ್ನಿ ಹತ್ರ. ಆರಾಮಾಗಿ ಇರೋದಿಷ್ಟು ಚಿಕ್ಕ ರೋಡಿದು. ಇದರಲ್ಲಿ ದೊಡ್ಡ ದೊಡ್ಡ ಲಾರಿಗಳು 18 24 ಗಾಡಿ ಎಲ್ಲ ಬಂದ್ಬಿಡ್ತಾವಪ್ಪ. ಇಲ್ಲಿ ಅಲ್ಲಾಕ್ಬೇಕು ಇಲ್ಲಾಕ್ಬೇಕು ಗೊತ್ತಿಲ್ಲ. ಗಾಡಿ ಬೇರೆ ಅಡ್ಡ ಬಿಡ್ತಲ್ಲ, ಗಾಡಿ ತೆಗೆದಿದ್ರೆ ಇಲ್ಲ ಒಳಗೆ ಹಾಕ್ಬೋದಿತ್ತು. ಇಲ್ಲೇ ರಿವರ್ಸ್ ಹೊಡೆದಿರ್ತೀನಿ ಗಾಡಿ. ರಮಣ ಬಾಗುಂಡಾರ, ಇಷ್ಟೇ ಹೊಡೆದಿರ್ತೀನಿ. ಆಮೇಲೆ ನೋಡ್ಕೊಳ್ಳೋಣ, ಹೋಗಿ ಕೇಳ್ಕೊಂಡ್ಬರ್ತೀನಿ ರೀ. ಒಳಗೆ ಹಾಕೊಂಡೆ ಗಾಡಿ ಹಾಕ್ಕೊಂಡು JK ರೆಡ್ಡು ಸ್ವಲ್ಪನೇ ಅಂತ ಐಟಮ್ ಇರೋದು ಎಲ್ಲ ಲೋಡ್ ಮಾಡ್ತಾಯಿದ್ದೀನಿ. ಇದು ಬೇರೆ ಸರಿಯಾಗಿ ರೆಕಾರ್ಡ್ ಆಗ್ತೈತಾ ಇಲ್ವೋ ಅಂತ ನೋಡಿ ಎಸ್ಸಲ್ಲಿ ನೋಡ್ತೀನಿ. ಸ್ವಲ್ಪ ಒಂದು 55-56 ಕಟ್ಟನೇನು ಐತಂತೆ. ಇಲ್ಲೇ ಕೊಕೋ ಅಂತ ಐತೆ ಒಂದು ಕಂಪ್ನಿ, ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಹೋಗ್ತಾ ತೋರಿಸ್ತೀನಿ ರೀ. ಬರೀ ಕಂಪ್ನಿಗಳೇ ಅಲ್ಲಿ ಅಂತಿರೋದು, ಎಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು. ನಿನ್ನೆ ಕಾಪಿ ರೈಟಿಂಗ್ ಇದು ಬಂದಿರೋದಕ್ಕೆ ಮ್ಯೂಸಿಕ್ ಹಾಕೋಣ ಬೇಡ ಅಂತ ಯೋಚನೆ ಆಗ್ಬಿಟ್ಟೈತೆ. ಹಾಕಿ ತಿರ್ಗಿ ಕಾಪಿ ರೈಟಿಂಗ್ ಬರ್ತಾ ಇರುತ್ತೆ. ಅದು ಆಗಲೇ 2 ಸಲ 3 ಸಲ ಬಂದಿದೆ. 3 ಸಲ ಬಂದಿದೆ ಆಗಲೇ ನನಗೆ. ಸುಮ್ಮನೆ ನಾನು ಇನ್ನೊಂದು ವಿಡಿಯೋಗೆ ಅದು ಎಡಿಟ್ ಇತ್ತು, ಹಂಗೆ ಹಾಕಿದ್ದೆ, ಆದರೂ ಅದು ಕಾಪಿ ರೈಟಿಂಗ್ ಬಂದಿದೆ. ಏನೆಲ್ಲ ಲೋಡ್ ಆಯಿತು, ಬಿಲ್ ಬಂದಿದ ತಕ್ಷಣ ಹೊಡ್ತಾ ಇರೋದೆ. ಎಲ್ಲ ಲೋಡ್ ಆಯಿತು, ಲೋಡ್ ಮಾಡಿದ್ದೀನಿ. ಬಿಲ್ ಬರಬೇಕಿನ್ನು, ಬಿಲ್ ಬಂದಿಲ್ಲ. ಬಿಲ್ ಬಂದರೆ ಹೊಡ್ತಾ ಇರೋದೆ. ಕಂಪ್ನಿನೇ ಲೋಡ್ ಇದ್ದೆ ಎಲ್ಲ ನಮ್ಮ ಗಾಡಿ ಜುಜುಬಿ ಇಷ್ಟೇ ಇರೋದು. ಗೋಡನ್ನು ಖಾಲಿ ಫುಲ್ಲು. అమ్మ ఐటమ్ ఎప్పుడు వస్తుంది?
ಐಟಮ್ ಬಿಲ್ಲು ಬಂತು. ಈಗ ತಾನೇ ಮೇಲೆ ಹೋಗೋಣ ಅಂತ ಹೋಗ್ತಿದ್ದೆ, ಅಷ್ಟು ಬೇಗ ಬಿಲ್ಲೇ ಬಂತು. ನಮ್ಮ ಗಜ ರೆಡಿಯಾಗಿ ನಿಂತಿದ್ದಾನೆ ಇಲ್ಲಿ. ತಾನೇ ಒರೆಸ್ದೆ, ಯಾಕೋ ಧೂಳು ಹಾಕ್ಬಿಟ್ಟಿತ್ತಪ್ಪ. ಮೊನ್ನೆ ಪ್ಯಾಲೇಸ್ ಗ್ರೌಂಡಲ್ಲಿ ಏನೋ ಧೂಳು, ಸಿಕ್ಕಾಪಟ್ಟು ಧೂಳು ಬಿದ್ದುಬಿಟ್ಟೈತೆ. ಏನೋ ಜಲ್ಲಿ ಥರ. ನಮ್ಮ ಟ್ರೈನ್ ಇವತ್ತು ಎಲೆಕ್ಟ್ರಾನಿಕ್ ಸಿಟಿಗೆ. ಇಷ್ಟೊಂದು ಜಾಮ್ ಆಗೈತೆ. ನೋಡಿ, ಇದೇ ಡ್ರಾಪ್ ಪಾಯಿಂಟು. ಇಲ್ಲಿ ಜಾಸ್ತಿ ಐಟಮ್ ಇಲ್ಲ, ಬರೀ ಒಂದು ಸ್ವಲ್ಪನೇ, ಒಂದು ಬಾಕ್ಸು, ಒಂದು ಕವರ್ ಅಷ್ಟೇ ಇರೋದು. ಇದ್ರದ್ದೇ ಇನ್ನೊಂದು ಬ್ರ್ಯಾಂಚು ಇನ್ನು ಬ್ಯಾಕ್ ಸೈಡಲ್ಲಿದೆ. ಇಲ್ಲಿಂದ ಒಂದು 2-3 ಕಿಲೋಮೀಟ್ರು. ಅಲ್ಲಿ ಆ ಜೈಕೆ ರೆಡ್ಡೆಲ್ಲ ಅನ್ಲೋಡ್ ಮಾಡಬೇಕು. ಇಲ್ಲೇ ಹೋಗ್ತಾ ಇದೀವಿ, ಇಲ್ಲಿ ಯಾಕೆ ಕೊಟ್ಟಿಲ್ಲೇನಪ್ಪ. ಇದೆಂತ ನಮ್ಮ ಮಿಷಿನ್ ಕಂಡು ನೋಡಿ. ಯಪ್ಪ, ಝೂಮೇ ಆಗ್ತಾಯಿಲ್ಲ. ಮಿಷಿನ್ಗಳು ರೆಡಿ ಮಾಡೋ ಈ ಫ್ಯಾಕ್ಟ್ರಿ ಅಂತಿದ್ದು. ಒಳಕ್ಕೆ ಹೋಗಿದ್ದೀನಿ, ಒಳಕ್ಕೆ ಹೋದಾಗ ಇನ್ನೊಂದ್ಸಲಿ ಮಾಡಿ ತೋರಿಸ್ತೀನಿ ಇಲ್ಲಿ. ಈಗ ಕಾಲ್ ಮಾಡ್ಬಿಡ್ರಿ ಅಷ್ಟೇ. ನೀವು ಮಾಡಿ. ಕಂಪ್ನಿಗಳು ಬಂದರೆ ಇದೆ ಗೋಲ್ಡ್. ಮೇಲ್ ಹಾಕಿ, ಅದಾಕಿ, ಮಣ್ಣು ಹಾಕಿ ಗಾಡಿ ಬಂದಿರೋದಕ್ಕೆ ಮೇಲೆ ಹಾಕಿ ಕೇಳ್ಬೇಕಂತ ನೋಡಿ. ಏನು ಚೆನ್ನಾಗಪ್ಪ ನಮ್ಮವರು. ನಮ್ಮ ಗಜ ರೆಡಿಯಾಗಿದ್ದಾನೆ. ಹಾಂ, ಚೇಂಜ್ ಮಾಡಿದೆ. ಅದ್ರ ಮೇಲೆ ಹಾಕಿದ್ದೀನಿ. ಗಂಜ ಅಲ್ಲ, ಗಜ. ಓ, ಪಕ್ಕ ತೀರಲ್ಲ ಗಜ. ಎಲ್ಲ ಅನ್ಲೋಡ್ ಆಯಿತು. ಮಾಡಿ ಅವ್ರನ್ನ ಇಲ್ಲೇ ಬಿಟ್ಟು ನಾವು ಹೊರಡ್ತಾ ಇರೋದೆ. ಇಲ್ಲಿ ಗೇಟಲ್ಲಿ ಏನೇನು ಕೇಳ್ತಾನೋ ಗೊತ್ತಿಲ್ಲ. ಇದು ಡೌನ್ ಆಗೋಗ್ಬಿಟ್ಟಿತ್ತಲ್ಲ. ಸ್ಟೇರಿಂಗ್ ಕಾಣಿಸ್ತಾನೆ ಇರಲಿಲ್ವಲ್ಲ. ಕಾಣಿಸ್ತಿತ್ತು ಈಗ. ಕಾಣಿಸ್ಲಿ ಬಿಡಿ, ಚೆನ್ನಾಗಿದೆ.
ಇದು ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ರೌಂಡ್ ಹೊಡಿ ತಿರ್ಗಾ ಆಚೆ ಹೋಗಿ. ಅಷ್ಟೇ ಇವತ್ತಿನ ಬಾಡಿಗೆ ಸಹಾಯ ಆಗಿದೆ. ಕ್ಯಾಬ್ ನೋಡಪ್ಪ ಬೆಳಗಿನ ಸಂಜೆವರೆಗೂ ವೇಟಿಂಗ್ ಚಾರ್ಜ್ ಕೊಡ್ತಾರೆ ಏನೋ ಗೊತ್ತಿಲ್ಲ ಅವ್ರಿಗೆ. ಎಷ್ಟು ಗಾಡಿಗಳು ನಿಲ್ಸ್ಕೊಂಡು ಬರ್ಕ ಬೇಗ ಬರ್ಕ ಈ ಕಡೆ ಮೊಬೈಲ್ ನಂಬರ್ 96-200-49-786 सद्दाम रवि एजेंसी से आया। वो हमारा आदमी अंदर है। क्या मटेरियल है? स्टेशनरी आइटम लेके जा रहे हैं? नहीं इधर अनलोड कर दिया, हम जा रहा। पिंडे क्या ಈಗ ನಾವು ಈ ರೋಡ್ ಹೋಗ್ಬೇಕು, ಈ ರೋಡ್ ಈಗ ಇಲ್ಲಿಂದ ನಮ್ಮ ಅಂಗಡಿಗೆ ಹೋಗ್ತೀನಿ. ಮನೆಗೆ ಹೋಗಲ್ಲ, ಮನೆ ಅಂದರೆ ಅಲ್ಲೂ ಮನೆ, ಇನ್ನೊಂದು ಮನೆ ಐತಿ ನಮ್ಮ ಅಮ್ಮವ್ರ ಮನೆ. ನಮ್ಮ ಅಣ್ಣ ಇವರೆಲ್ಲ ಊರಿಗೆ ಹೋಗ್ತಾ ಇದ್ದಾರೆ. ಇವಾಗ ಡ್ರೈವರಿಂದ ಅಂಗಡಿ ಒಳಗಡೆ ಗೊತ್ತಾಗುತ್ತೆ. ಅದೇನೆಲ್ಲ ಅಲ್ಲೂ ಹರಿತದೆ. ಮರೆಯ ಆಯಿತು. ಇನ್ಮೇಲೆ ಯಾವುದು ವೀಡಿಯೋ ಜಾಯಿಂಟ್ ಮಾಡಲ್ಲ. ವೀಡಿಯೋ ಅಂತೀನಿ, ಇದು ಮ್ಯೂಸಿಕ್ ಯಾವುದು ಜಾಯಿಂಟ್ ಮಾಡಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಎಲ್ಲ ಫಾಸ್ಟ್ ಮಾಡ್ತೀನಿ, ಸೊರ ಅಂತ ಹೋಗ್ಬಿಡ್ಬೇಕು ಹಂಗೆ. ಆ ಥರ ಫಾಸ್ಟ್ ಮಾಡಿ ಜಾಯಿಂಟ್ ಮಾಡ್ತೀನಿ ಎಲ್ಲ. ನಮ್ಮನ್ನು ಕೊಡಲ್ಲ ಹೋಗಯ್ಯ. ಊಟನೂ ಮಾಡಿಲ್ಲ. 2:30 11 ಗಂಟೆಗೆ ಹೋಗಿದ್ದು. ನಾವು ಮುಗೀತು ಇಷ್ಟೊತ್ತಿಗೆ. ಇಲ್ಲಿಂದ ಅಂಗಡಿಗೆ ಹತ್ರ ಹೋಗಿ ಅಲ್ಲೇ ಊಟ ಮಾಡಿಕೊಂಡು ಗಾಡಿ ಅಲ್ಲೇ ಸೈಡ್ಗೆ ಹಾಕಿ. ಯಾವುದು ಬಾಡಿಗೆ ಇಲ್ಲ. ನಾಳೆಯಿಂದ ಬಾಡಿಗೆ ಒಂಚೂರು ಕಮ್ಮಿ, ಅಂಗಡಿಯಲ್ಲಿ ಜಾಸ್ತಿ. ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟಿಂದ ಅಂಗಡಿ ಕಬ್ಬ ಹಾಕೊಂಡ್ಬಂದು ಅಂಗಡಿಯಲ್ಲಿ ಆಗುತ್ತೆ. ನೋಡಿ, ಮೊನ್ನೆ ಅಲೈನ್ಮೆಂಟ್ ಮಾಡಿಸಿದ್ನಲ್ಲ, ಸ್ಟೇರಿಂಗ್ ನೋಡಿ ಎಷ್ಟು ಬೆಂಡ್ ಇದೆ. ಅಲೈನ್ಮೆಂಟ್ ಮಾಡಿದ್ರೆ ಸ್ಟ್ರೈಟ್ ಆಗುತ್ತೆ, ನಂದು ಬೆಂಡು. ಅವರು ಹೊಡೆದ್ರು, ಅದು ಯಾಕೋ ಬರಲಿಲ್ಲ. ಇಲ್ಲ ಚಾವಿಯನ್ನು ಹಾಕಿರ್ತಾರೆ, ಈ ಗಾಡಿಗೇನೋ ಹಾಕಿಲ್ಲ ಅಂತಂದಪ್ಪ. ಈಗ ನೋಡಿ, ಮೊನ್ನೆ ಹೊಸ್ದಾಗಿ ಸ್ಪೀಡ್ ಲಿಮಿಟ್ದೇನೋ ಹೊಸ್ದಾದು ಹಾಕ್ತಿದ್ರು LED ಥರ. ನಾರ್ಮಲ್ ಫಾಸ್ಟಿಗೆ ಬಂದರೆ ಅದರಲ್ಲಿ ಸ್ಮೈಲಿ ಲೋಗೋ ಬರುತ್ತೆ. ಅಲ್ಲಿ ಲೈಟ್ ಬ್ಲಿಂಕ್ ಆಗ್ತಾಯಿದೆಯಲ್ಲ, ನಮ್ಮ ಸ್ಪೀಡ್ ಕರೆಕ್ಟಾಗಿ ತೋರಿಸುತ್ತಾ ನೋಡೋಣ. ಇದು 70 ನೋಡಿ, ಅದು ಇಲ್ಲಿ ತೋರಿಸ್ತಾ ಇದೆ ನೋಡಿ. ಸಿಟ್ಟು ಮಾಡ್ಕೊಂಡು ನಂದು ಕರೆಕ್ಟಾಗಿ ತೋರಿದ 55. ಅಷ್ಟೇ ಹೋಗೋದು, ತುಳಿದ್ರು ಹೋಗಲ್ಲ. ಹೋದ್ಸಲಿ ಮೈಲೇಜ್ ಹೇಳಿದೆ ಗೊತ್ತಾ? ಏನಾಗಿದೆ, ಹೈವೇಯಿಂದ ಹೈವೇ ಹೊಡೆದ್ರೆ ಹೆಚ್ಚು ಕಮ್ಮಿ 100 ಕಿಲೋಮೀಟ್ರ್ ಜಾಸ್ತಿ ಬಂದೈತೆ ಹೈವೇದು. ಈಗ ಬರೀ 400 ಕಿಲೋಮೀಟ್ರು ಆಗಿಲ್ಲ, ಆಗಲೇ ಖಾಲಿ. ಇನ್ನೇನು ಇನ್ನೊಂದು 40 ಕಿಲೋಮೀಟ್ರ್ ಓಡ್ಬೋದೇನಪ್ಪ ಅಷ್ಟೇ. ರಿಸರ್ವಿಗೆ ಸೌಂಡ್ ಬರ್ತಾಯಿದೆ. ರಿಸರ್ವಿಗೆ ಇದ್ದಾಗ ಒಂದು 8 ಲೀಟ್ರ್ 9 ಲೀಟ್ರ್ ಇರುತ್ತೆ ಗಾಡೀಲಿ. ಹೈವೇ ಲಾಂಗ್ ಡ್ರೈವ್ ಹೊಡಿಬೇಕು ಇನ್ಮೇಲೆ. ಹೋಗಲ್ಲ ಗುರು, ನಮ್ಗೆ ಯಾಕೆಲ್ಲ ಹಂಗೆಲ್ಲ. ಅಷ್ಟು ದೂರ ಹೋಗಿ ದುಡಿಯೋದು ಒಂದೇ, ನಾವು ಇಲ್ಲಿಲ್ಲ ಅಡ್ಡಾಡ್ಕೊಂಡು ಹೊಟ್ಟು ದುಡಿಯೋದು ಒಂದೇ. ಚಿಕ್ಕ ಓಡ್ತಾವ್ರೆ ಫುಲ್ ಖಾಲಿ. ಫ್ಲೇವರ್ ಮೇಲೆ ಕರೆಕ್ಟಾಗಿ ಹೊಡೆದ್ರೆ ಒಂದು 8 ನಿಮಿಷಕ್ಕೆ 8 ಇಲ್ಲ 9 ನಿಮಿಷಕ್ಕೆ ಇಳಿತೀವಿ. ಕೆಳಗಡೆ ಹೋದ್ರೆ ಬೇಕು 1 ಗಂಟೆ ಬೇಕು. ಸಿಗ್ನಲ್ಲು, ಟ್ರಾಫಿಕ್ಕು, ಏನಂದರೆ 60 ರೂಪಾಯಿ ಕೆರ್ಕೋತಾರೆ ಅಷ್ಟೇ, ಜಾಸ್ತಿ ಇಲ್ಲ.
ನಮ್ಮ ಗಜ ಹಳೆ ಜಾಗ ಇದು. ಇಲ್ಲಿ ಆಮೇಲೆ ಇಲ್ಲಿ ಮುಂಚೆ ಈ ಫುಟ್ಪಾತು ಇದೇನೂ ಇರಲಿಲ್ಲ, ಫುಲ್ ಆ ಕಡೆ ತನಕ ಆಗ್ತಾಯಿದ್ವಿ ಗಾಡಿಗಳು. ಈಗ ಈ ಫುಟ್ಪಾತ್ ಬೇರೆ ಹಾಕ್ಬಿಟ್ಟು ಜಾಗ ಕಮ್ಮಿ, ರೋಡ್ ಕಮ್ಮಿ, ಇದು ನಮ್ಮ ಇಲ್ಲಿಂದ ಅಲ್ಲಿ ತನಕ ಅಲ್ಲೇ ನಿಲ್ಲಿಸ್ತಾ ಇದ್ದಿದ್ದು. ಅಲ್ಲಿದೆಯಲ್ಲ ಅದು ನಮ್ಮದೇ ಗಾಡಿ. ಇನ್ನು ಫುಲ್ ಗಲೀಜಾಗ್ಬಿಟ್ಟೈತೆ. ತೊಳೆಸ್ಬೇಕು. ಇವಾಗ ಊರಿಗೆ ಹೋಗ್ತಾರೆ, ತೊಳೆಸ್ಕೊಂಡು ಹೋಗ್ತಾರೇನಪ್ಪ ಗೊತ್ತಿಲ್ಲ. ಈ ಕಡೆಗೆ ಹಾಕ್ಬೇಕು. ಅವ್ರು ಗೋಡನ್ ಬೇರೆ ಕ್ಲೋಸ್ ಆಗೈತೆ ಗೋಡನ್ನು. ನಮ್ಮ ಗಜನ್ನ ಅಲ್ಲೇ ಹಾಕಿ ಸೈಡ್ಗೇನು ಹಾಕಿಲ್ಲ, ಅಲ್ಲೇ ಇದೆ. ಆ ಕಡೆ ಬೇರೆ ಯಾವುದೋ ಗಾಡಿ ಬರ್ತದೆ, ಅದಕ್ಕೆ ತಾಕಿಲ್ಲ ಆ ಕಡೆಗೆ. ಇಲ್ಲೇ ಏನಾಗಲ್ಲ, ಏನಾಯ್ತಾರೆ ಫೋನ್ ಮಾಡ್ತಾರೆ, 2 ನಿಮಿಷಕ್ಕೆ ಬರ್ಬೋದು. ಇಲ್ಲೇ ಪಕ್ಕದಲ್ಲೇ ಅಂಗಡಿ. ಬನ್ನಿ, ಇನ್ನು 3 ದಿನ ಇಲ್ಲೇ ಅಂಗಡಿಯಲ್ಲೇ ಇರ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಆಪ್ರೇಟು ನೋಡಿ, ಇದೇ ನಮ್ಮ ಅಂಗಡಿ. ಇವರೇ ಯಾವಾಗಲೂ ಇವರೇ ಇರ್ತಾರೆ, ನೋಡ್ಕೊಳ್ಳಿ ಇವ್ರನ್ನ. ಒಂದು ಲೀಟ್ರ್ ಮಗ್ಗು, ಇದು 3/4 ಲೀಟ್ರ್, ಇದು 400 ml. 20, 40, 60. ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದೆ. ಯಾವಾಗಲೂ 10 ಗಂಟೆಗೆ ಕ್ಲೋಸ್ ಮಾಡೋದು. 10:15, 10 ಗಂಟೆ ಆಗುತ್ತೆ ಮನೆಗೆ ಅಷ್ಟರಲ್ಲಿ. 10:15 ಹೋಗ್ತಾಯಿದ್ದೀನಿ ಮನೆಗೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿ.